ಪ್ರಶ್ನೆ 1, ಜಲಿಯನ್ ವಾಲಾಬಾಗ್ ಎಲ್ಲಿದೆ? ಅಂದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಂಜಾಬಿನ ಅಮೃತ್ಸರ್ನಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತದೆ. ಪ್ರಶ್ನೆ 2, ಪ್ರಸ್ತುತ ಭಾರತದ ಶಿಕ್ಷಣ ಸಚಿವರು ಯಾರು? ಅಂದರೆ 2024ರ ಪ್ರಸ್ತುತ ಭಾರತದ ಶಿಕ್ಷಣ ಸಚಿವರು ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಧರ್ಮೇಂದ್ರ ಪ್ರಧಾನ್ ಅಂತ ಹೇಳ್ಬೋದು. ಪ್ರಶ್ನೆ 3, ಯಾವ ರಾಜ್ಯದಲ್ಲಿ ಗುಡಿ ಪಾಡ್ವಾ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾರಾಷ್ಟ್ರ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 4, ರಾಜ್ ಘಾಟ್ ಯಾರ ಸ್ಮಾರಕವಾಗಿದೆ? ರಾಜ್ ಘಾಟ್ ಬಂದ್ಬಿಟ್ಟು ಇದು ಮಹಾತ್ಮ ಗಾಂಧೀಜಿಯವರ ಸ್ಮಾರಕ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5, ಚಿಲ್ಕಾ ಸರೋವರು ಯಾವುದಕ್ಕೆ ಸಂಬಂಧಿಸಿದೆ? ಅಂದರೆ ಚಿಲ್ಕಾ ಸರೋವರ ಬಂದ್ಬಿಟ್ಟು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಉಪ್ಪು ನೀರಿನ ಸರೋವರಕ್ಕೆ ಚಿಲ್ಕಾ ಸರೋವರ ಸಂಬಂಧ ಹೊಂದಿದೆ ಫ್ರೆಂಡ್ಸ್. ಪ್ರಶ್ನೆ 6, 97ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಯಾವಾಗ ನಡೆಯಿತು? ಅಂದರೆ 97ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಬಂದ್ಬಿಟ್ಟು ಇದು ಯಾವಾಗ ನಡೀತಪ್ಪ ಅಂತಂದ್ರೆ 2011ರಲ್ಲಿ ನಡೆಯುತ್ತದೆ ಫ್ರೆಂಡ್ಸ್. ಪ್ರಶ್ನೆ 7, ವಿಶ್ವ ಆರ್ಥಿಕ ವೇದಿಕೆಯ 54ನೇ ಸಭೆ ಎಲ್ಲಿ ನಡೆಯಿತು? ವಿಶ್ವ ಆರ್ಥಿಕ ವೇದಿಕೆಯ 54ನೇ ಸಭೆ ಬಂದ್ಬಿಟ್ಟು ಇದು ಎಲ್ಲಿ ನಡೀತಪ್ಪ ಅಂತಂದ್ರೆ ದಾವೋಸ್ನ ಅಂದರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೀತದೆ ಫ್ರೆಂಡ್ಸ್. ದಾವೋಸ್ನ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ 54ನೇ ಸಭೆ ನಡೆಯುತ್ತದೆ. ಪ್ರಶ್ನೆ 8, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು? ಅಂದರೆ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಉಪರಾಷ್ಟ್ರಪತಿ ಅಂದರೆ ಉಪಾಧ್ಯಕ್ಷರು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9, ಫೆಬ್ರವರಿ 2024ರಲ್ಲಿ ಉತ್ತರಾಖಂಡದ ಮುಖ್ಯ ನ್ಯಾಯಮೂರ್ತಿ ಯಾರು? ಅಂದರೆ ಫೆಬ್ರವರಿ 2024ರಲ್ಲಿ ಉತ್ತರಾಖಂಡದ ಮುಖ್ಯ ನ್ಯಾಯಮೂರ್ತಿ ಯಾರಪ್ಪ ಅಂತಂದ್ರೆ ನ್ಯಾಯಮೂರ್ತಿ ರಿತು ಬಹರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 10, ಅನ್ಫಿನಿಶ್ಡ್ ಇದು ಯಾರ ನಟಿಯ ಆತ್ಮಕಥೆ? ಅಂದರೆ ಅನ್ಫಿನಿಶ್ಡ್ ಬಂದ್ಬಿಟ್ಟು ಇದು ಯಾರ ಆತ್ಮಕಥೆಯಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಿಯಾಂಕಾ ಚೋಪ್ರಾ ಅವರ ಆತ್ಮಕಥೆ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 11, ಯಾವ ಸೇನೆಯು ಫೀಲ್ಡ್ ಮಾರ್ಷಲ್ ಶ್ರೇಣಿಯನ್ನು ಹೊಂದಿದೆ? ಅಂದರೆ ಯಾವ ಸೇನೆ ಬಂದ್ಬಿಟ್ಟು ಇದು ಫೀಲ್ಡ್ ಮಾರ್ಷಲ್ ಶ್ರೇಣಿಯನ್ನು ಹೊಂದಿದಪ್ಪ ಅಂತಂದ್ರೆ ಭಾರತೀಯ ಸೇನೆ ಅಂದರೆ ಇಂಡಿಯನ್ ಆರ್ಮಿ ಬಂದ್ಬಿಟ್ಟು ಇದು ಫೀಲ್ಡ್ ಮಾರ್ಷಲ್ ಶ್ರೇಣಿಯನ್ನು ಹೊಂದಿದೆ ಫ್ರೆಂಡ್ಸ್. ಪ್ರಶ್ನೆ 12, ಗಂಗೋತ್ರಿ ಈ ಗಂಗೋತ್ರಿ ಗ್ಲೇಷಿಯರ್ ಬಂದ್ಬಿಟ್ಟು ಇದು ಯಾವ ರಾಜ್ಯದಲ್ಲಿದೆಪ್ಪ ಅಂತಂದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 13, 1947ರಲ್ಲಿ ಭಾರತದೊಂದಿಗೆ ಯಾವ ದೇಶವು ಸ್ವಾತಂತ್ರ್ಯವನ್ನು ಗಳಿಸಿತು? ಅಂದರೆ ಭಾರತ 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡರೆ ಆ ದಿವಸನೇ ಯಾವ ದೇಶ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಪ್ಪ ಅಂತಂದ್ರೆ ಪಾಕಿಸ್ತಾನ ದೇಶ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದು ಕೂಡ 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುತ್ತೆ ಫ್ರೆಂಡ್ಸ್. ಪ್ರಶ್ನೆ 14, 2014ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಯಾರು ಪಡೆದರು? ಫ್ರೆಂಡ್ಸ್ 2014ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಸಚಿನ್ ತೆಂಡೂಲ್ಕರ್ ಅವರು ಪಡಿತಾರೆ ಫ್ರೆಂಡ್. ಪ್ರಶ್ನೆ 15, 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿದೆ? ಅಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಉತ್ತರ ಪ್ರದೇಶ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. 15 ಪ್ರಶ್ನೆಗಳು GK ಮುಗಿದಿದೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಸೈನ್ಸ್ನ ಅಂದರೆ ವಿಜ್ಞಾನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಪ್ರಶ್ನೆ 1, ಸಸ್ಯಕೋಶ ಗೋಡೆಯು ಇವುಗಳಿಂದ ಮಾಡಲ್ಪಟ್ಟಿದೆ? ಅಂದರೆ ಸಸ್ಯಗಳ ಕೋಶವು ಯಾವುದರಿಂದ ಮಾಡಲ್ಪಟ್ಟಿದೆಪ್ಪ ಅಂತಂದ್ರೆ ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿದೆ ಫ್ರೆಂಡ್ಸ್. ಪ್ರಶ್ನೆ 2, ಹೈಡ್ರಾ ಇದರ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ? ಹೈಡ್ರಾ ಬಂದ್ಬಿಟ್ಟು ಇದು ಯಾವುದರ ಮೂಲಕ ಸಂತಾನೋತ್ಪತ್ತಿ ಮಾಡ್ತವಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಡ್ಡಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಡ್ಡಿಂಗ್ ಅಂತ ಬಂದ್ಬಿಟ್ಟು ಇದು ಹೈಡ್ರಾ ಇದರ ಮೂಲಕ ಸಂತಾನೋತ್ಪತ್ತಿ ಮಾಡ್ತದೆ. ಪ್ರಶ್ನೆ 3, ಕೆಳಗಿನ ಯಾವ ರೋಗವು ಶಿಲೀಂಧ್ರದಿಂದ ಉಂಟಾಗುತ್ತದೆ? ಅಂದರೆ ಯಾವ ರೋಗದಿಂದ ಶಿಲೀಂಧ್ರದಿಂದ ಯಾವ ರೋಗ ಉಂಟಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಿಂಗ್ವಾಮ್ನಿಂದ ಶಿಲೀಂಧ್ರ ರೋಗ ಉಂಟಾಗುತ್ತೆ ಫ್ರೆಂಡ್ಸ್.
ಪ್ರಶ್ನೆ 4, ವಿಟಮಿನ್ ಎನ ರಾಸಾಯನಿಕ ಹೆಸರೇನು? ಅಂದರೆ ವಿಟಮಿನ್ ಎನ ರಾಸಾಯನಿಕ ಹೆಸರು ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರೆಟಿನಾಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ರೆಟಿನಾಲ್ ಬಂದ್ಬಿಟ್ಟು ಇದು ವಿಟಮಿನ್ ಎನ ರಾಸಾಯನಿಕ ಹೆಸರು ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 5, ಕೆಳಗಿನವುಗಳಲ್ಲಿ ಯಾವುದು ಬಹುಕೋಶೀಯ ಜೀವಿ? ಅಂದರೆ ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಕೋಶಗಳನ್ನು ಹೊಂದಿರುವುದು ಬಹುಕೋಶೀಯ ಜೀವಿ ಫ್ರೆಂಡ್ಸ್. ಅದು ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ಪಾಂಜ್ ಅಂತ ಕರೀತಾರೆ ಫ್ರೆಂಡ್ಸ್, ಬಹುಕೋಶೀಯ ಜೀವಿ. ಪ್ರಶ್ನೆ 6, ಮೆಥೋನೋಯಿಕ್ ಆಮ್ಲದ ರಾಸಾಯನಿಕ ಹೆಸರೇನು? ಅಂದರೆ ಮೆಥೋನೋಯಿಕ್ ಆಮ್ಲದ ರಾಸಾಯನಿಕ ಹೆಸರು ಯಾವುದಪ್ಪ ಅಂತಂದ್ರೆ ಸೂತ್ರ ಬಂದ್ಬಿಟ್ಟು HCOOH. ಇದು ಮೆಥೋನೋಯಿಕ್ ಆಮ್ಲದ ರಾಸಾಯನಿಕ ಸೂತ್ರ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 7, ಡಿಟರ್ಜೆಂಟ್ ಪೌಡರ್ನಲ್ಲಿರುವ ಪ್ರಮುಖ ರಾಸಾಯನಿಕ ಯಾವುದು? ಅಂದರೆ ಡಿಟರ್ಜೆಂಟ್ ಪೌಡರ್ನಲ್ಲಿ ಕಂಡುಬರುವ ರಾಸಾಯನಿಕ ಯಾವುದಪ್ಪ ಅಂತಂದ್ರೆ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೋಡಿಯಂ ಕಾರ್ಬೋನೇಟ್ ಬಂದ್ಬಿಟ್ಟು ಇದು ಡಿಟರ್ಜೆಂಟ್ ಪೌಡರ್ನಲ್ಲಿ ಕಂಡುಬರುವ ರಾಸಾಯನಿಕ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 8, ಕೋಣೆಯ ಉಷ್ಣಾಂಶದಲ್ಲಿ ದ್ರವ ಸ್ಥಿತಿಯಲ್ಲಿ ಇರುವ ಲೋಹವಲ್ಲದ ಯಾವುದು? ಅಂದರೆ ದ್ರವ ಸ್ಥಿತಿಯಲ್ಲಿ ಇರ್ತದೆ ಫ್ರೆಂಡ್ಸ್, ಆದರೆ ಲೋಹ ಅಲ್ಲ. ಇದು ಕೋಣೆಯ ಉಷ್ಣಾಂಶದಲ್ಲಿ ಕಂಡುಬರುತ್ತದೆ. ಅದು ಯಾವುದಪ್ಪ ಅಂತಂದ್ರೆ ಬ್ರೋಮಿನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9, pH ಮಾಪಕವನ್ನು ಕಂಡುಹಿಡಿದವರು ಯಾರು? ಅಂದರೆ pH ಮಾಪಕವನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೊರೆನ್ಸನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊರೆನ್ಸನ್ ಬಂದ್ಬಿಟ್ಟು ಇನ್ನು pH ಮಾಪಕವನ್ನು ಕಂಡುಹಿಡಿತಾನೆ ಫ್ರೆಂಡ್ಸ್. ಪ್ರಶ್ನೆ 10, ಹೈಡ್ರೋಕ್ಲೋರಿಕ್ ಆಮ್ಲದ ಆಣ್ವಿಕ ಸೂತ್ರ ಯಾವುದು? ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲದ ಆಣ್ವಿಕ ಸೂತ್ರ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು HCl ಆಗಿದೆ ಫ್ರೆಂಡ್ಸ್. HCl ಬಂದ್ಬಿಟ್ಟು ಇದು ಹೈಡ್ರೋಕ್ಲೋರಿಕ್ ಆಮ್ಲದ ಆಣ್ವಿಕ ಸೂತ್ರ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 11, ಬಲದ SI ಘಟಕ ಯಾವುದು? ಅಂದರೆ ಬಲದ SI ಘಟಕ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ನ್ಯೂಟನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಲದ ಏಕಮಾನ ಬಂದ್ಬಿಟ್ಟು ನ್ಯೂಟನ್ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 12, ಗುರುತ್ವಾಕರ್ಷಣೆಯ ನಿಯಮವನ್ನು ಯಾವುದಕ್ಕೆ ಸಂಬಂಧಿಸಿದೆ? ಅಂದರೆ ಗುರುತ್ವಾಕರ್ಷಣೆ ನಿಯಮ ಬಂದ್ಬಿಟ್ಟು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಾಸ್ಗೆ ಗುರುತ್ವಾಕರ್ಷಣೆ ನಿಯಮ ಸಂಬಂಧಪಟ್ಟಿದೆ ಫ್ರೆಂಡ್ಸ್. ಪ್ರಶ್ನೆ 13, ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು? ಅಂದರೆ ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಬಂದ್ಬಿಟ್ಟು 206 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 14, ಕೆಳಗಿನ ಯಾವ ವಸ್ತುವು ಅದನ್ನು ಇರಿಸಲಾಗಿರುವ ಪಾತ್ರೆಯ ಆಕಾರವನ್ನು ತೆಗೆದುಕೊಳ್ಳುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದ್ರವ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 15, ಹೀಟರ್ನ ತಂತಿಯು ಈ ಕೆಳಗಿನ ಯಾವುದರಿಂದ ಮಾಡಲ್ಪಟ್ಟಿದೆ? ಇದು ಅಂದರೆ ಹೀಟರ್ನ ತಂತಿ ಬಂದ್ಬಿಟ್ಟು ಇದು ಯಾವುದರಿಂದ ಮಾಡಲ್ಪಟ್ಟಿದೆಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಿಕ್ರೋಮ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನಿಕ್ರೋಮ್ ಬಂದ್ಬಿಟ್ಟು ಇದು ಹೀಟರ್ನ ತಂತಿಯಿಂದ ಮಾಡಲ್ಪಟ್ಟಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.